ಶೀಘ್ರವೇ ಐಪಿಎಲ್ ಪಂದ್ಯ ಪುನಾರಂಭವಾಗುವ ಸಾಧ್ಯತೆ ಇದ್ದು ಶೀಘ್ರವೇ ಐಪಿಎಲ್ ಪಂದ್ಯ ಪುನಾರಂಭ ಆಗುವ ಸಾಧ್ಯತೆ ಇದೆ. 18ನೇ ಆವೃತ್ತಿಯ ಐಪಿಎಲ್ ಬಾಕಿ ಪಂದ್ಯ ಮುಂದುವರೆಸಲು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರದ ಅನುಮತಿಗಾಗಿ ಬಿಸಿಸಿಐ ಕಾಯುತ್ತಿದೆ. ಕೇಂದ್ರ ಸರ್ಕಾರದ ಸೂಚನೆಗಾಗಿ ಅನುಮತಿಗಾಗಿ ಬಿಸಿಸಿಐ ಕಾಯುತ್ತಿದ್ದು ಮುಂದಿನ ವಾರವೇ ಐಪಿಎಲ್ ಪಂದ್ಯಗಳು ಆರಂಭಗೊಳ್ಳುವ ಸಾಧ್ಯತೆ ಇದೆ. ಧರ್ಮಶಾಲಾ ಹೊರತುಪಡಿಸಿ ಉಳಿದ 12 ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯುವ ಸಂಭವ ಇದೆ. ಒಟ್ಟಾರೆಯಾಗಿ ಶೀಘ್ರವೇ ಐಪಿಎಲ್ ಪಂದ್ಯ ಪುನಾರಂಭ ಆಗುವ ಸಾಧ್ಯತೆ ಇದ್ದು 18ನೇ ಆವೃತ್ತಿಯ ಐಪಿಎಲ್ ಬಾಕಿ ಮುಂದುವರೆಸಲು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದು ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ ಸೂಚನೆಗೆ ಅನುಮತಿಗೆ ಬಿಸಿಸಿಐ ಈಗಾಗಲೇ ಅನುಮತಿಗಾಗಿ ಕಾಯ್ತಾ ಇದೆ. ಬಿಸಿಸಿಐ ಇನ್ನೇನು ಶೀಘ್ರವೇ ಐಪಿಎಲ್ ಪಂದ್ಯ ಪುನಾರಂಭ ಆಗುವ ಸಾಧ್ಯತೆ ಇದ್ದು ಕೇಂದ್ರ ಸರ್ಕಾರದ ಅನುಮತಿಗಾಗಿ ಬಿಸಿಸಿಐ ಕಾಯುತ್ತಿದೆ. ಮುಂದಿನ ವಾರವೇ ಅಂದ್ರೆ ನೆಕ್ಸ್ಟ್ ವೀಕೆ ಐಪಿಎಲ್ ಪಂದ್ಯ ನಡೆಯುವ ಸಾಧ್ಯತೆ ಇದ್ದು ಧರ್ಮಶಾಲಾ ಹೊರತುಪಡಿಸಿ ಉಳಿದ 12 ಕ್ರೀಡಾಂಗಣದಲ್ಲಿ ನಡೆಯುವ ಸಂಭವವಿದೆ. ಒಟ್ಟಾರೆಯಾಗಿ ಶೀಘ್ರವೇ ಐಪಿಎಲ್ ಪಂದ್ಯ ಪುನಾರಂಭ ಆಗುವ ಸಾಧ್ಯತೆ ಇದ್ದು 18ನೇ ಆವೃತ್ತಿಯ ಐಪಿಎಲ್ ಬಾಕಿ ಪಂದ್ಯ ಮುಂದುವರೆಸಲು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದೆ. ಇದೆಲ್ಲದರ ಮಧ್ಯೆ ಕೇಂದ್ರ ಸರ್ಕಾರದ ಅನುಮತಿಗಾಗಿ ಬಿಸಿಸಿಐ ಈಗಾಗಲೇ ಕಾತುರದಿಂದ ಕಾಯುತ್ತಿದ್ದು ಮುಂದಿನ ವಾರವೇ ಐಪಿಎಲ್ ಪಂದ್ಯಗಳು ಆರಂಭವಾಗುವ ಸಾಧ್ಯತೆ ಕೂಡ ಇದೆ. ಧರ್ಮಶಾಲಾ ಹೊರತುಪಡಿಸಿ ಉಳಿದ 12 ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯುವ ಸಂಭವ ಕೂಡ ಇದೆ. ಒಟ್ಟಾರೆಯಾಗಿ ಎಲ್ಲಾ ರೀತಿಯ ಎಚ್ಚರಿಕೆಯನ್ನ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಿ ಐಪಿಎಲ್ ಪಂದ್ಯ ನಡೆಯುವ ಸಾಧ್ಯತೆ ಇದೆ. ಹೀಗಾಗಿ ಕೇಂದ್ರ ಸರ್ಕಾರದ ಅನುಮತಿಗಾಗಿ ಬಿಸಿಸಿಐ ಕಾಯುತ್ತಿದೆ. 18ನೇ ಆವೃತ್ತಿಯ ಐಪಿಎಲ್ ಪಂದ್ಯ ನಡೆಸುವ ಸಾಧ್ಯತೆ ಇದ್ದು ಮುಂದಿನ ವಾರವೇ ಪುನಾರಂಭವಾಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಐಪಿಎಲ್ ಪಂದ್ಯವನ್ನ ಮುಂದುವರೆಸಲು ಕೇಂದ್ರ ಸರ್ಕಾರದ ಅನುಮತಿಗಾಗಿ ಬಿಸಿಸಿಐ ಕಾಯುತ್ತಿದ್ದು ಧರ್ಮಶಾಲಾ ಹೊರತುಪಡಿಸಿ ಉಳಿದ 12 ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯುವ ಸಂಭವವಿದೆ.